ಇವಾಗ ಗೃಹಪ್ರವೇಶದ ಅಡುಗೆಯಲ್ಲಿ ಜೈಸಿಂಹ ಕ್ಯಾಂಟ್ರಿಂಗ್ ಶೈಲಿಯ ವೆಜಿಟೇಬಲ್ ಬಾತು ಮಾಡ್ತಾಯಿದ್ದೀವಿ. 50 kg ಬಾತ್ಗೆ ಮಸಾಲೆಗಳು ರೆಡಿ ಮಾಡ್ಕೊತಾ ಇದ್ದೀವಿ. ಒಂದು 25 ಗ್ರಾಮ್ ಅಷ್ಟು ಚಕ್ಕೆ, ಹಂಗೆ ಏನೋ ಪೌಡ್ರಿ ಗಿಡ್ರಿ ಏನು ಮಾಡೋದಿಲ್ಲ. ಈ ಥರ ಮುರಿದು ಹಾಕದೆ ಮೇಲೆ ಹಾಕದೆ. ಮತ್ತು ಒಂದು 10 ಗ್ರಾಮ್ ಅಷ್ಟು ಏಲಕ್ಕಿ, ಅನಾನಸ್ ಮೊಗ್ಗು, ಒಂದು 25 ಗ್ರಾಮ್ ಅಷ್ಟು ಅನಾನಸ್ ಮೊಗ್ಗು ಹಾಕೋತಾ ಇದ್ದೀನಿ. ಜೈಪತ್ರೆ ಒಂದು 10 ಗ್ರಾಮ್ ಅಷ್ಟು, ಕಾಳುಮೆಣಸು ಒಂದು 20-25 ಕಾಳುಮೆಣಸು 10 ಗ್ರಾಮ್ ಅಷ್ಟು, ಅದು ಸೋಂಪು ಒಂದು 25 ಗ್ರಾಮು, ಮತ್ತು ಲವಂಗದೆಲೆ ಸ್ವಲ್ಪ ಒಂದು 10 ರೂಪಾಯಿ ಅಷ್ಟು ಲವಂಗದೆಲೆ, ಲವಂಗ ಒಂದು 10 ಗ್ರಾಮ್ ಅಷ್ಟು. ಇಷ್ಟು ನೋಡಿ ಮಸಾಲ ಐಟಮ್ ರೆಡಿ ಮಾಡ್ಕೊಂಡಿದ್ದೀನಿ. 3 ಲೀಟ್ರ್ ಅಷ್ಟು ಎಣ್ಣೆ ಹಾಕೋಬೇಕು ಮೊದಲು. ಒಂದು ಅರ್ಧ kg ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ನಂದಿನಿ ಹೀಗೆ ಈಗ ಮಸಾಲೆಗಳು ಹಾಕ್ತಾ ಇದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ರೋಸ್ಟ್ ಅಲ್ಲಿ ಅಮ್ಮ ರೋಸ್ಟ್ ಆಯ್ತು. ಹಾಕ್ತಿದ್ದೀನಿ, ಈರುಳ್ಳಿ ಹಾಕ್ತಾ ಇದ್ದೀನಿ. ಒಂದು 2.5 kg 3 kg ಈರುಳ್ಳಿ ಹಾಕ್ತೀವಿ. 2.5 kg ಅಷ್ಟು ಹಾಕ್ತೇವೆ ಈರುಳ್ಳಿ. ಈರುಳ್ಳಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ಈ ಫ್ರೈ ಆದಷ್ಟು ಬಾತು ಚೆನ್ನಾಗಿ ಬರ್ತದೆ. ಈರುಳ್ಳಿ ಕಂದು ಬಣ್ಣ ಬರಬೇಕು. ಕಂದು ಬಣ್ಣ ಬಂದಾಗ ಈರುಳ್ಳಿ ಮತ್ತೆ ಸೊಪ್ಪು ಗಿಪ್ಪೆಲ್ಲ ಹಾಕೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. 1-2 ಕಟ್ಟು ಮೆಂತ್ಯ, 1-2 ಕಟ್ಟು ಪುದೀನ ಹಾಕ್ತಾ ಇದೀನಿ. ಕಟ್ ಮಾಡಿ ನೀರಿಗೆ ಹಾಕಿ ತೊಳೆದು ಹಾಕ್ತಾ ಇದೀನಿ. 2 ಕಟ್ಟಿದೆ, 2 ಕಟ್ಟು 2 ಕಟ್ಟು. ಈರುಳ್ಳಿ ಫ್ರೈ ಆದ್ಮೇಲೆ ತರಕಾರಿ ಹಾಕ್ತಾ ಇದೀವಿ. ಫ್ರೈ ಎಲ್ಲ ಆಗಿದೆ. ದಪ್ಪ ಮೆಣಸಿನಕಾಯಿ, ಕ್ಯಾರೆಟು ಮಿಕ್ಸಡಲ್ಲಿ ಎಲ್ಲ ಒಂದು 6-7 kg ಇಷ್ಟಿದೆ ಮಿಕ್ಸೆಡು ತರಕಾರಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತರಕಾರಿನ.
ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೊರಟು ಹೋಗ್ಬೇಕು. ಕಾಲ್ ಕೆಜಿ ಅಷ್ಟು ಶುಂಠಿ ಬೆಳ್ಳುಳ್ಳಿ, ಕಾಲು ಶುಂಠಿ, ಟೋಟಲ್ ಅರ್ಧ ಕೆಜಿ ಅಷ್ಟು ಶುಂಠಿ ಬೆಳ್ಳುಳ್ಳಿ ಹಾಕ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀವಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬಹುದು ನೋಡಿ. ಒಂದು 200 ಗ್ರಾಮ್ ಅಷ್ಟು ಗೋಡಂಬಿ ಹಾಕ್ತಾರೆ. ನಾವೇ ರೆಡಿ ಮಾಡಿರುವಂತ ಮಸಾಲ, ಚಕ್ಕೆ, ಲವಂಗ ಮತ್ತೆ ಸಂಬಾರ ಎಲ್ಲ ಹುರಿದಿ ಮಾಡಿರುವಂತ ಮಸಾಲ ಇದು. ನಾವು ಮಾಡಿರುವಂಥದ್ದು, ನಾವೇ ರೆಡಿ ಮಾಡ್ಕೊಂಡಿರುವಂತ ಮಸಾಲ. ಬಟಾಣಿ ಈಗ ಹಾಕ್ತಾ ಇದ್ವಿ. ಒಂದು ಕೆಜಿ ಅಷ್ಟು ಗ್ರೀನ್ ಪೀಸ್ ಬಟಾಣಿ ಹಾಕ್ತಾ ಇದೀವಿ. ನೀರು ಹಾಕ್ತಾ ಇದೀನಿ. ಈಗ ಒಂದು 6 ಬಕೆಟ್ ನೀರು ಹಾಕ್ತೀನಿ ನಾನು. 6 ಬಕೆಟ್ಗೆ 3 ಬಕೆಟ್ ಅಕ್ಕಿ ಹಾಕ್ತೀನಿ. ಒಂದು 2 ಕೆಜಿ ಅಷ್ಟು ಹುಳಿ ಟೊಮೊಟೊ ಹಾಕ್ತಾ ಇದ್ದೀನಿ. ನೀರು ಹಾಕಿದೀವಿ, ನೀರೆಲ್ಲ ಕಟ್ಟಿದೀವಿ. ಈಗ ಮಳೆ ಬರ್ಬೇಕು. ರೋಜಾ ಪ್ಲೇಟ್ ಮುಚ್ಚು. ರೋಜಾ ತೊಳೆದು ಹಾಕ್ತಾರಂಥದ್ದು ಬಾಸುಮತಿ ರೈಸ್. ಈ ರೀತಿ 3 ಬಕೆಟ್ ತೊಳೆದು ಹಾಕ್ತಾ ಇದೀವಿ. ತೊಳೆದಿದ್ದೀವಿ ಇದನ್ನ. ಕುದಿ ಬಂದ್ಮೇಲೆ 6 ಬಕೆಟ್ ನೀರು ಹಾಕಿದ್ದು, 3 ಬಕೆಟ್ ರೈಸ್ ಹಾಕಿದ್ದೀನಿ. ವೆಜಿಟೇಬಲ್ ಬಾತ್ ಈಗ 3/4% ಬೆಂದಿದೆ. ಈಗ ದಮ್ ಹಾಕೋ ಅಂತ ಬಂದಿದೆ ವೆಜಿಟೇಬಲ್ ಬಾತು. ನೋಡಿ ಯಾವ ತರ ಸ್ಮೆಲ್ ಘಮ 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 ಬರ್ತಾ ಇದೆ. ಸೂಪರ್ ಸ್ಮೆಲ್. ಸ್ವಲ್ಪ ಸೊಪ್ಪು ಹಾಕೋಣ, ಒಂದು 2 ಕಟ್ಟಷ್ಟು ಸಾಂಬಾರ್ ಸೊಪ್ಪು ಹಾಕೋಣ, ಸ್ಮೆಲ್ ಚೆನ್ನಾಗಿರ್ಲಿ ಅಂತ. ದಮ್ ಹಾಕಿ ಬಾರೆ ಹೇಳೋಣ. ಆದ್ಮೇಲೆ 15 ನಿಮಿಷ, ಒಂದು 10 ನಿಮಿಷ ದಮ್ ಆಗಬೇಕು, ಅಯ್ಬೇಕು. ಈಗ ವೆಜಿಟೇಬಲ್ ಬಾತ್ ಎಲ್ಲ ರೆಡಿ ಆಗಿದೆ. ಓಪನ್ ಮಾಡ್ತಾ ಇದ್ವಿ. ಯಾವ ತರ ಬಂದಿದೆ ಹೀಗೆ ವೆಜಿಟೇಬಲ್ ಬಾತ್ ಬಂದಿದೆ. ತರಕಾರಿ ಬಂದ್ರೆ ರೆಡಿ ವೆಜಿಟೇಬಲ್ ಬಾತ್. ಜೈಸಿಂಹ ಕ್ಯಾಟರಿಂಗ್ ಶೈಲಿಯ ವೆಜಿಟೇಬಲ್ ಬಾತ್ ರೆಡಿ ಆಗಿದೆ ನೋಡಿ.